ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ, ನಾನು ಚುನಾವಣೆಗೆ ರೆಡಿ ಇದ್ದೀನಿ ಅಂತ ಅಂದಾಗೂ ಕೂಡ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಬಂದು ನಿಂತ್ಕೋತಾರೆ ಅಂತಂದ್ರೆ ನಮಗೆಲ್ಲೂ ಕೂಡ ಅದು ಇಂಟಿಮೇಷನ್ ಇಲ್ಲ. ಅವ್ರ ಹೆಸರು ಅನೌನ್ಸ್ ಆದಾಗೆ ಗೊತ್ತು ಅವರು ಚುನಾವಣೆಗೆ ನಿಂತ್ಕೊಡುವಂತ ಮನ್ಸು ಮಾಡಿದ್ದಾರೆ ಅಂತೇಳಿ. ಇಂಥ ಸಂದರ್ಭದಲ್ಲಿ ನೋಡಿ, ಇದು ಮೇಲ್ನೋಟಕ್ಕೆ ಇವತ್ತು ಎಲ್ಲೋ ವೀಣಾ ಕಾಶ್ಯಪ್ನವರು ಪ್ರಬಲರಾಗ್ತಾ ಇದ್ದಾರೆ ರಾಜ್ಯ ಮಟ್ಟದಲ್ಲಾಗಿರ್ಬೋದು, ಇನ್ನು ಮತ್ತೆ ದೆಹಲಿ ಮಟ್ಟದಲ್ಲಿ ಇವತ್ತು ಪ್ರಬಲರಾದ್ರು ಅಂತಂದ್ರೆ ಯಾರ್ಯಾರಿಗೆ ಇದ್ರ ಆತಂಕ ಇದೆನೋ ಗೊತ್ತಿಲ್ಲ. ಇದು ಒಂದು ಷಡ್ಯಂತ್ರನೂ ಆಗಿರ್ಬೋದು ಅಂತೇಳಿ ನಾನು ಭಾವಿಸ್ತೀನಿ. ಇವತ್ತೆಲ್ಲೋ ಸಮರ್ಥರಿದ್ದಂಥವ್ರನ್ನ ಬಿಟ್ಟು ಬೇರೆ ಜಿಲ್ಲೆಯಿಂದ ಅದೇ ಸಮುದಾಯದ ಒಬ್ಬ ಹೆಣ್ಮಗಳನ್ನ ತಂದು ನಿಲ್ಲಿಸ್ತಾರೆ ಅಂದ್ರೆ ನೀವೇ ಇದಕ್ಕೆ ಉತ್ತರ ಕೊಡ್ಬೇಕು, ಜನರ ಹತ್ರ ಉತ್ತರ ತಗೋಬೇಕು. ಇದನ್ನ ನೀವು ಹೇಳೋದು ನಿಮ್ಮ ಹೆಸರು ಬಿಟ್ಟು ಹೋಗುತ್ತೆ, ಈಗ ಟಿಕೆಟ್ ತಪ್ಪಿಸಿದ್ದಾರೆ ಅಂದ್ರೆ ಷಡ್ಯಂತ್ರ ಆಗಿದೆ ಅಂತ ಅಲ್ವಾ? ಯಾರ ಕೈವಾಡ ಇರ್ಬೋದು ಅಂತ ನೋಡಿ, ಯಾರ ಕೈವಾಡ ಇದೆ ಅದು ನನಗೆ ಗೊತ್ತಿಲ್ಲ. ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಬೇರೆ ಬೇರೆ ಜಿಲ್ಲೆಯವ್ರ ಕೈವಾಡನೂ ಇದೆ, ಇದ್ರೊಳಗೆ ಬೇರೆ ಬೇರೆಯವ್ರ ಕೈವಾಡನೂ ಇದೆ ಅಂತ. ಆದ್ರೆ ಈ ಎಲ್ಲ ಹೂವಾಪೋಹಗಳಿಗೆ ಇವತ್ತು ಅದಕ್ಕೆ ಕಾರಣೀಭೂತರಾದರೆ ಉತ್ತರ ಕೊಡ್ಬೇಕು. ಇವತ್ತು ಏನು ನಮ್ಮ ಯಾಕೆ ಟಿಕೆಟ್ ತಪ್ಪೋಗಿದೆ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಮಾತನ್ನ ಶಾಸಕರಿಗೆ ಹೇಳ್ಬೋದಾಗಿತ್ತು, ಚುನಾವಣೆ ಮಾಡ್ರಪ್ಪ, ಅವಳು ಕಳೆದ ಬಾರಿ ಚುನಾವಣೆಯಲ್ಲಿ ಸೋತಿದ್ದಾರೆ ಅಂತೇಳಿ ಎಲ್ಲೋ ಇವತ್ತು ಕರೆದು ಎಲ್ಲವನ್ನ ಇದನ್ನ ಮಾಡ್ಬೋದಾಗಿತ್ತು ಅಂತೇಳಿ ನಾನು ಅನಿಸಿಕೆನ ಎಲ್ಲ ಹೈಕಮಾಂಡ್ ಆಗಿರ್ಬೋದು, ಮುಖ್ಯಮಂತ್ರಿಗಳು, ನಮ್ಮ ಮಾನ್ಯ KPCC ಅಧ್ಯಕ್ಷ ಹಾಗೂ DCM ಅವರು ಎಲ್ಲರೂ ಕುರಿತು ಶಾಸಕರನ್ನ ಕರೆದು ಎಲ್ಲ ಚರ್ಚೆ ಮಾಡಿ, ಯಾಕಂದ್ರೆ ನಾನು 5 ವರ್ಷದಿಂದ ಓಡಾಡಿದಾಗ ಎಲ್ಲರೂ ಕೂಡ ಬೆನ್ತಟ್ಟಿ ನೀನು ಕೆಲಸ ಮಾಡಮ್ಮ, ನಾವಿದ್ವಿ ನಿಮ್ಮ ಜೊತೆಗೆ ಅಂತ ಹೇಳ್ದಂತ ನಾಯಕರು. ನಾನು ಇವತ್ತು 5 ಕ್ಷೇತ್ರದಲ್ಲಿ ನಾವು ಗೆಲ್ತೀವಿ ಅಂತ ನಾನು ಕೆಲಸ ಮಾಡಿಲ್ಲ. ನಾನು 1 ಕ್ಷೇತ್ರದಲ್ಲಿ ಗೆದ್ದಿದ್ರು ಕೂಡ ನಾನು ಚುನಾವಣೆಗೆ ನಿಲ್ತಿದ್ದೆ, ಪಾರ್ಲಿಮೆಂಟ್ ಚುನಾವಣೆಗೆ. ಅಂತ ಒಂದು ಕೆಳಮಟ್ಟದಿಂದ ನಾನು ಕಾರ್ಯಕರ್ತರನ್ನ ನಾನು ಸಂಘಟನೆ ಮಾಡೋದಾಗಿರ್ಬೋದು, ಗ್ರಾಮ ಮಟ್ಟದಲ್ಲಾಗಿರ್ಬೋದು, ಬೂತ್ ಮಟ್ಟದಲ್ಲಾಗಿರ್ಬೋದು ಸಂಘಟನೆ ಮಾಡುವಂತ ಕೆಲಸವನ್ನ ನಾನು ಮಾಡ್ಕೊಂಡಿದ್ದೆ. ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದೆ, 5 ಜನ ಶಾಸಕರಿದ್ದಾರೆ ಅಂತೇಳಿ ಕಳೆದ ಬಾರಿ ಕೂಡ ಅವರ ಉಸ್ತುವಾರಿ ಸಚಿವರು ಇದ್ರಲ್ಲ, ಅವಾಗ ಕೇಳ್ಬೋದಿತ್ತಲ್ಲ, ಅವ್ರನ್ನು ಕೇಳಿದ್ರು ಚುನಾವಣೆಗೆ ನಿಲ್ತೀರಾ ಅಂತೇಳಿ. ಆ ಸಂದರ್ಭದಲ್ಲಿ ಬೇಡ ಅಂದಿದ್ರು, ಅವ್ರ ಮಗಳನ್ನ ಅವಾಗ ನಿಲ್ಸ್ಬೋದಿತ್ತಲ್ಲ. ಈಗ ಯಾಕೆ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ 5 ಜನ ಶಾಸಕರಿದ್ದಾರೆ, ಸರ್ಕಾರ ಇದೆ ಅಂತೇಳಿ ಈಗ ಯಾಕೆ ಈ ನಿರ್ಧಾರ? ಭರವಸೆ ಕೊಟ್ಟಿದ್ದಾರೆ. ನಾವು ಕಳೆದ ನಮಗೆ ಸ್ಕ್ರೀನಿಂಗ್ ಕಮಿಟಿವರೆಗೂ ನನ್ನ ಹೆಸರಿದೆ. ಸ್ಕ್ರೀನಿಂಗ್ ಕಮಿಟಿ ಆದ್ಮೇಲೆ ನನ್ನ ಹೆಸರು ಬಿಟ್ಟೋಗುತ್ತೆ ಅಂದ್ರೆ ಇದು ಏನೇನ್ ಬೆಳವಣಿಗೆ ಆಗಿದೆ ಇದು ಅವ್ರನ್ನೇ ಕೇಳಬೇಕು ನೀವು. ಆದ್ರೆ ಇಲ್ಲಿ ಅನ್ಯಾಯವಂತರಾಗಿದೆ, ಇದು ಎಲ್ಲೋ ಒಂದು ಷಡ್ಯಂತ್ರನೂ ಕೂಡ. ವೀಣಾ ಕಾಶ್ಯಪ್ನವರು ಸಮಾಜದ ಪಂಚಮಸಾಲಿ ಸಮುದಾಯದ ಒಂದು ಪ್ರಮುಖ ಮಹಿಳೆಯಾಗಿ, ಒಂದು ಮುಖಂಡಳಾಗಿ ಬೆಳೀತಾ ಇದ್ದಾಳೆ ಅಂತ ಅನ್ನೋದಾಗಿರ್ಬೋದು. ಇವತ್ತು ರಾಜ್ಯ ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಸಾಕಷ್ಟು ಗುರುತಿಸ್ಕೊಂಡೆ ಇದೆ. ಎಲ್ಲೋ ನನಗೆ ಮುಳುವಾಯ್ತು, ಅತಿ ವೇಗವಾದಂತ ಬೆಳವಣಿಗೆ ಎಲ್ಲೋ ಮುಳುವಾಯ್ತು ಅಂತೇಳಿ ನಾನು ಭಾವಿಸ್ತೀನಿ. ಆದ್ರೆ ಇವತ್ತು ಟಿಕೆಟ್ ನನಗೆ ಜನಸೇವೆ ಮಾಡೋದಕ್ಕೆ ತಪ್ಪಿದೆ ಹೊರತು ನನ್ನ ಜಿಲ್ಲೆಯ ಜನರೇ ಇವತ್ತು ನನಗೆ ಹೈಕಮಾಂಡ್ ಅಂತ ಹೇಳೋದಕ್ಕೆ ಬಯಸ್ತೀನಿ.